ಹಸಿರಿದ್ದರೆ ಹೈನೋದ್ಯಮ ಅನ್ನುವ ಹಾಗೆ ಹೈನುಗಾರಿಕೆಯಲ್ಲಿ ನಿಗದಿತ ಪ್ರಮಾಣದ ಪಶು ಆಹಾರದ ಜೊತೆಗೆ ಯಥೇಚ್ಛವಾಗಿ ಹಸಿರು ಮೇವು ಕೊಡುವುದು ಅತ್ಯವಶ್ಯಕ. ಆದರೆ ಎಲ್ಲರಿಗೂ ವರ್ಷ ಪೂರ್ತಿ ಹಸಿರು ಮೇವು ಸಿಗೋದು ಬಲು ಕಷ್ಟ. ಬರ ಪರಿಸ್ಥಿತಿಯಲ್ಲಂತೂ ಹೇಳತೀರದು. ಇಂತಹ ಪರಿಸ್ಥಿತಿಯಲ್ಲಿ ರಸಮೇವು ಹೈನು ರಾಸುಗಳಿಗೆ ಆಧಾರವಾಗಬಲ್ಲದು. ಈ ರಸಮೇವನ್ನ ವೈಜ್ಞಾನಿಕ ರೀತಿಯಲ್ಲಿ ತಯಾರಿಸಿಕೊಳ್ಳುವುದು ಕೂಡ ಅಷ್ಟೇ ಮುಖ್ಯ. ನಮ್ಮ ದೇಶ ಹಾಲು ಉತ್ಪಾದನೆಯಲ್ಲಿ ಮುಂಚೂಣಿಯಲ್ಲಿದ್ದು ವಾರ್ಷಿಕ ಅಂದಾಜು 147 ಮಿಲಿಯನ್ ಟನ್ನಿನಷ್ಟು ಹಾಲು ಉತ್ಪಾದನೆಯಾಗ್ತಿದೆ. ಹಸು ಮತ್ತು ಎಮ್ಮೆ ಸಾಕಾಣಿಕೆಯಲ್ಲಿ ಸಿಂಹ ಪಾಲು ಆಹಾರಕ್ಕಾಗಿಯೇ ಖರ್ಚಾಗೋದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಸಾಮಾನ್ಯವಾಗಿ 3 ತರದ ಆಹಾರವನ್ನ ಪಶುಗಳಿಗೆ ನೀಡಲಾಗುತ್ತೆ: ಹಸಿರು ಮೇವು, ಒಣಮೇವು ಮತ್ತು ದಾಣಿ ಮಿಶ್ರಣ. ಅಂದ್ರೆ ಇಂದು ಅಕಾಲಿಕ ಮಳೆ, ಬರಗಾಲ, ಅತಿವೃಷ್ಟಿ ಮತ್ತು ಅನಾವೃಷ್ಟಿಯಿಂದ ಹಸಿರು ಮೇವಿನ ಕೊರತೆ ಉಂಟಾಗಿ ಹೈನುಗಾರಿಕೆ ಮಾಡೋದೇ ದುಸ್ತರವಾಗಿದೆ. ಇಂಥ ಪರಿಸ್ಥಿತಿಯಲ್ಲಿ ರಸಮೇವು ಅಂದ್ರೆ ಸೈಲೇಜ್ ಹೈನುಗಾರಿಕೆಗೆ ಆಧಾರವಾಗಬಲ್ಲದು. ಪೌಷ್ಟಿಕಾಂಶಯುಕ್ತ ಹಸಿರು ಮೇವನ್ನ ಕೆಡದಂತೆ ಶೇಖರಣೆ ಮಾಡುವ ವಿಧಾನವೇ ರಸಮೇವು. ಹಸಿರು ಮೇವು ಸಾಕಷ್ಟು ಲಭ್ಯವಿದ್ದಾಗ ಅದನ್ನ ಕೆಡದಂತೆ ಸಂಗ್ರಹಿಸಿ ಬೇಕಾದಾಗ ಬಳಕೆ ಮಾಡಬಹುದು ಅಂತಾರೆ ಪಶುಪಾಲನಾ ತಜ್ಞ ಡಾಕ್ಟರ್. ಪೌಷ್ಟಿಕಾಂಶಗಳನ್ನು ಹಸಿರು ರೂಪದಲ್ಲಿ ಅದನ್ನು ಶೇಖರಣೆ ಮಾಡುವಂತಹ ಒಂದು ವಿಧಾನಕ್ಕೆ ರಸಮೇವು ಅಂತ ಕರಿತೀವಿ. ಈ ಒಂದು ರಸಮೇವು ಕ್ರಿಯೆಯಲ್ಲಿ ಮಾಡಬೇಕಾದ್ರೆ ನಮಗೆ ಸೂಕ್ತವಾದ ಬೆಳೆಗಳು ಯಾವುದಪ್ಪ ಅಂತಂದರೆ ಜೋಳ, ಮೆಕ್ಕೆಜೋಳ, ಗಿನಿ ಹುಲ್ಲು, ಈ ರೀತಿಯಾದಂಥ ಒಂದು ಬೆಳೆಗಳು. ಇವುಗಳಲ್ಲಿ ಈ ಕಾಂಡಗಳು ತುಂಬ ದಪ್ಪನಾಗಿರಬೇಕು. ಅವುಗಳಲ್ಲಿ ಒಂದು ಕರಗುವ ಶರ್ಕರ ಪಿಷ್ಟ ಅಂಶ ಹೆಚ್ಚಿಗೆ ಇರಬೇಕು ಮತ್ತು ಒಂದು ಸಸಾರಜನಕಾಂಶ ಮಾಧ್ಯಮ ರೂಪದಲ್ಲಿರಬೇಕು. ಇಂಥ ಒಂದು ಗುಣಗಳನ್ನು ಹೊಂದಿರುವಂಥ ಒಂದು ಮುಖ್ಯವಾದಂಥ ಬೆಳೆ ಅಂದರೆ ಮೆಕ್ಕೆಜೋಳ. ರಸಮೇವು ತಯಾರಿಕಾ ಗುಂಡಿಗಳನ್ನ ನೆಲದ ಮೇಲೆ ಅಥವಾ ಕೆಳಗಡೆ ನಿರ್ಮಿಸಬೇಕು. ಇವುಗಳನ್ನ ಸೈಲೋ ಗುಂಡಿ ಅಂತಾನೂ ಕರೆಯಲಾಗುತ್ತೆ. ಇವು ಚೌಕಾಕಾರ ಅಥವಾ ವೃತ್ತಾಕಾರವಾಗಿರುತ್ತವೆ. ವೃತ್ತಾಕಾರವಾಗಿದ್ರೆ ಉತ್ತಮ, ಯಾಕೆಂದ್ರೆ ಯಾವುದೇ ರೀತಿಯ ಗಾಳಿ ಒಳಗಡೆ ಹೋಗಲು ಆಸ್ಪದವಿರೋದಿಲ್ಲ. ರಸಮೇವು ಗುಂಡಿಗಳನ್ನ ಸಿಮೆಂಟ್ನಲ್ಲಿ ನಿರ್ಮಿಸಬೇಕು ಮತ್ತು ತಳಪಾಯ ಗಟ್ಟಿಯಾಗಬೇಕು. ಮಳೆಯ ನೀರು ಗುಂಡಿಯ ಒಳಗೆ ಹೋಗದ ಹಾಗೆ ಮೇಲ್ಛಾವಣಿ ನಿರ್ಮಿಸುವುದು ಅತ್ಯವಶ್ಯಕ. 1 ಘನ ಅಡಿ ತೊಟ್ಟಿಯಲ್ಲಿ 20 ಕೆಜಿ ಅಥವಾ 1 ಘನ ಮೀಟರ್ ತೊಟ್ಟಿಯಾದ್ರೆ 500 ರಿಂದ 700 ಕೆಜಿ ರಸಮೇವನ್ನ ಕೂಡಿಡಬಹುದು. ಇನ್ನು ತೊಟ್ಟಿಯ ಗಾತ್ರವನ್ನ ಜಾನುವಾರುಗಳ ಸಂಖ್ಯೆಗೆ ಅನುಸಾರವಾಗಿ ನಿರ್ಮಾಣ ಮಾಡಬೇಕು. ಉದಾಹರಣೆಗೆ 10 ಹಸು ಸಾಕಾಣಿಕೆ ಮಾಡುವಂತವರು ಪ್ರತಿದಿನ 1 ಹಸುವಿಗೆ 25 ಕೆಜಿ ರಸಮೇವು ಕೊಟ್ಟಿದ್ದೆ ಆದ್ರೆ 10 ಹಸುಗಳಿಗೆ ದಿನಕ್ಕೆ 250 ಕೆಜಿ ರಸಮೇವು ಬೇಕು. ಅಂದ್ರೆ ವರ್ಷಕ್ಕೆ ಅಂದಾಜು 100 ಟನ್ ರಸಮೇವಿನ ಅವಶ್ಯಕತೆ ಇದೆ. ಅಂದ್ರೆ 10 ಘನ ಅಡಿ ಅಳತೆಯ 5 ಗುಂಡಿಗಳನ್ನ ನಿರ್ಮಿಸಿಕೊಂಡ್ರೆ ವರ್ಷ ಪೂರ್ತಿ 10 ಹಸುಗಳಿಗೆ ರಸಮೇವನ್ನ ಪೂರೈಕೆ ಮಾಡಬಹುದು. ರಸಮೇವು ತಯಾರಿಕೆಗೆ ಬೇಕಾಗುವ ಮೆಕ್ಕೆಜೋಳ ಕಟಾವು ಮಾಡುವ ಹಂತ ಮತ್ತು ಇದನ್ನ ಸೈಲೋ ಗುಂಡಿಗಳಿಗೆ ತುಂಬುವ ವಿಧಾನ ಕೂಡ ಅಷ್ಟೇ ಮುಖ್ಯ ಅಂತಾರೆ ತಜ್ಞರು. ತಯಾರಿಕೆಯ ಹಂತಗಳನ್ನು ತಿಳ್ಕೊಳ್ಳೋಣ. ಮೊದಲನೇದು ಕಟಾವು ಮಾಡಬೇಕಾಗಿರುವಂಥ ಸಮಯ. ಯಾವ ಸಮಯದಲ್ಲಿ ಇದನ್ನು ಕಟಾವು ಮಾಡಬೇಕಪ್ಪ ಅಂತಂದರೆ, ನೀವು ಬೀಜವನ್ನು ನೆಟ್ಟು 45 ದಿವಸಗಳ ನಂತರ 90 ದಿನಗಳಿಗಿಂತ ಮುಂಚೆ ಈ ಅವಧಿನಲ್ಲಿ ಈ ಮೆಕ್ಕೆಜೋಳನ ಕಟಾವು ಮಾಡಬೇಕು. ಈ ಹಂತ ಯಾವ ರೀತಿ ಇರುತ್ತಪ್ಪ ಅಂದರೆ, ನೀವು ಆ ಗಿಡ ನಿಮ್ಮ ಕೈನಲ್ಲಿ ಹಿಂಡಿದಾಗ ಸ್ವಲ್ಪ ಹನಿಗಳು ಕೈಗೆ ಬರುತ್ತೆ, ಆ ನೀರಿನ ಹನಿಗಳು. ಈ ಒಂದು ಹಂತ. ಮತ್ತು ಒಂದು ತೆನೆಯನ್ನು ನೀವು ನೋಡಿದಾಗ ಇಸುಕಿದಾಗ ತೆನೆ ಹಾಲು ತುಂಬಿರುವಂಥ ಹಾಲು ನಿಮ್ಮ ಕೈಯಿಂದ ಹೊರಗಡೆ ಬರುತ್ತೆ. ಈ ಒಂದು ಸಮಯ ಅಂದರೆ ಹಾಲು ತೆನೆ ಆಗಿರುವಂಥ ಸಮಯ, ಅಥವಾ ಬೇಬಿ ಕಾರ್ನ್ ಅಂತ ಹೇಳ್ತೀವಲ್ಲ, ಆ ಬೇಬಿ ಕಾರ್ನ್ ಸ್ಟೇಜು ಅಂಥ ಒಂದು ಸಮಯದಲ್ಲಿ ಭಾಳಷ್ಟು ಸೂಕ್ತ. ಮತ್ತು ಆ ಜೋಳವನ್ನು ಪುಡಿ ಮಾಡಿದಾಗ ನಾವು ಆ ಜೋಳದ ಗಿಡನ ಕೈಯಲ್ಲಿ ಇಸುಕಿ ನೋಡಿದರೆ ಕೈಯಲ್ಲಿ ಒದ್ದೆ ಆಗುತ್ತೆ. ಆ ಸಮಯದಲ್ಲೇ ನೀವು ಕಟಾವು ಮಾಡೋದ್ರಿಂದ ಈ ಗಿಡದ ಎಲ್ಲ ಭಾಗಗಳಲ್ಲೂ ಕೂಡ ಪೋಷಕಾಂಶಗಳು ಇರುತ್ತೆ ಮತ್ತು ದನಗಳಿಗೆ ಬೇಕಾದಷ್ಟು ಪೋಷಕಾಂಶಗಳು ಇದರಿಂದ ದೊರೆಯುತ್ತೆ. ರಸಮೇವಿಗೆ ತಯಾರಿಕೆ ಮಾಡಬೇಕಾದ್ರೆ ಅದರಲ್ಲಿ ಇರಬೇಕಾದಂಥ ತೇವಾಂಶ 65% ಭಾಗ, ಅಂದರೆ ಅದರಲ್ಲಿ ಒಣ ಪದಾರ್ಥ 35% ಭಾಗ ಇರುತ್ತೆ. ಸೊ ಈ ಒಂದು ಸಮಯದಲ್ಲಿ ನಾವು ಅದನ್ನು ಕಟಾವು ಮಾಡಬೇಕು. ಮತ್ತು ಕಟಾವು ಮಾಡಿದ ಮೇಲೆ ಅದನ್ನು ತಕ್ಷಣ ಜಮೀನಿನಿಂದ ಅದನ್ನು ರಸಮೇವು ತಯಾರಿಕೆ ಘಟಕಕ್ಕೆ ತಂದು ಅಲ್ಲಿ ಇರುವಂಥ ಒಂದು ಯಂತ್ರ, ಅಂದರೆ ಚಾಫ್ ಕಟಿಂಗ್ ಮಿಷಿನ್ ಅಂತ ಕರಿತೀವಿ. ಈ ಒಂದು ಯಂತ್ರದಲ್ಲಿ ಅಥವಾ ಹುಲ್ ಕಟ್ ಮಾಡುವ ಮಿಷಿನ್ನು, ಇದರಲ್ಲಿ ಜೋಳವನ್ನು ಪುಡಿ ಮಾಡಬೇಕು. 1 ಅಂಗುಲ ಅಥವಾ 1 ಇಂಚು
ಅಳತೆ ಉದ್ದ ಮಾತ್ರ ಇರಬೇಕು. ಇದಾದ ನಂತರ ಈ ಒಂದು ರಸಮೇವಿನ ತಯಾರಿಕೆ ಶುರು ಮಾಡಿ ಮತ್ತು ಅದನ್ನು ತುಂಬಿಸುವ ಸಮಯ ಕೇವಲ 3 ರಿಂದ 5 ದಿವಸದಲ್ಲಿ ಆಗಿರಬೇಕು. ಈ ಸಮಯದಲ್ಲಿ ನೀವು ತುಂಬಬೇಕಾದ್ರೆ ಪ್ರತಿಯೊಂದು ಅಡಿ ತುಂಬಿಸಿದ ತಕ್ಷಣ ಅದನ್ನು ಕಾಲಿನಲ್ಲಿ ತುಳಿದು ಟೈರು ಅಥವಾ ಇನ್ನೇನಾದರೂ ಒಂದು ಪದಾರ್ಥ ಭಾರವಾದಂಥ ಪದಾರ್ಥಗಳನ್ನು ಕೂಡ ಇಟ್ಟು ಅದನ್ನು ಒಂದು ತಳಪಾಯನ್ನು ಗಟ್ಟಿ ಮಾಡಬೇಕಾಗುತ್ತೆ. ಮತ್ತು 1 ದಿವಸ ಅಥವಾ 2 ದಿವಸದ ನಂತರ ನೀವು ಒಂದು ಪ್ಲಾಸ್ಟಿಕ್ ಚೀಲವನ್ನು ತಂದು ಅದರ ಮೇಲೆ ಮುಚ್ಚಿ ಮತ್ತು ಅದರ ಎಲ್ಲ ಭಾಗಗಳಿಗೂ ನೀವು ಸಗಣಿ ಮತ್ತು ಮಣ್ಣು ಇವುಗಳನ್ನ ಲೇಪನ ಮಾಡಿ ಸೀಲ್ ಮಾಡಬೇಕಾಗತ್ತೆ. ಆಗ ಯಾವುದೇ ರೀತಿಯಾದಂಥ ಒಂದು ಗಾಳಿ ಒಳಗಡೆ ಹೋಗೋದಕ್ಕೆ ಅವಕಾಶ ಇರೋದಿಲ್ಲ. ಈ ಶೇಖರಣೆ ಯಾವ ರೀತಿ ಅಂತಂದರೆ ನಾವೆಲ್ಲ ಉಪ್ಪಿನಕಾಯಿನ ಮಾಡ್ತೀವಲ್ಲ ಆ ರೀತಿ ಅದಕ್ಕೆ ಹೋಲಿಸ್ಬೋದು. ಲ್ಯಾಕ್ಟಿಕ್ ಆಮ್ಲದಿಂದ ಅದು pH 3.5 ರಿಂದ 4.2 ಒಳಗಡೆ ಬರುತ್ತೆ. ಈ ರೀತಿ ಬಂದಂಥ ರಸಮೇವು ಮಾತ್ರನೇ ಭಾಳ ಒಳ್ಳೆಯ ಗುಣಕಾರಿಯಾದಂಥ ರಸಮೇವು. ಈ ರೀತಿ ಒಂದು ಸಲ ತಯಾರಿಕೆ ಆಗೋದಕ್ಕೆ ಒಟ್ಟು ಸಮಯ ತೆಗೆದುಕೊಳ್ಳೋದು 45 ದಿವಸಗಳು. ಸೊ 45 ದಿನಗಳ ನಂತರ ನಿಮ್ಮ ರಸಮೇವು ಗುಂಡಿ ತಯಾರಿ ಆಗಿರುತ್ತೆ. ನಾವು ಬರೀ ರಸಮೇವು ಮಾಡಿಕೊಂಡ್ರೆ ಸಾಕಾಗಲ್ಲ, ಗುಣಮಟ್ಟ ಕಾಯ್ದುಕೊಳ್ಳೋದು ಕೂಡ ಅಷ್ಟೇ ಮುಖ್ಯ. ಉತ್ತಮ ಗುಣಮಟ್ಟದ ರಸಮೇವಿನ ಗುಣಗಳು ಹೀಗಿರುತ್ತವೆ. ಮೇವು ಹಸಿರಿನಿಂದ ಹಳದಿ ಬಣ್ಣಕ್ಕೆ ತಿರುಗಿರುತ್ತೆ. ಬೇಲದ ಹಣ್ಣಿನಂತೆ ಸುವಾಸನೆಯಿಂದ ಕೂಡಿರುತ್ತೆ. ರಸಸಾರ 3.5 ರಿಂದ 4.2 ರಷ್ಟಿರುತ್ತದೆ ಮತ್ತು ಅಮೋನಿಯಾ ಅಂಶ 10% ಕಡಿಮೆ ಇದ್ದಲ್ಲಿ ಅದನ್ನ ಉತ್ಕೃಷ್ಟ ರಸಮೇವು ಅಂತ ಹೇಳಬಹುದು. ಹೀಗೆ ತಯಾರಾದ ರಸಮೇವನ್ನ ಹಸು ಅಥವಾ ಎಮ್ಮೆಗಳಿಗೆ ಪ್ರಾರಂಭದಲ್ಲಿ 7 ರಿಂದ 10 ಕೆಜಿವರೆಗೆ ಕೊಡ್ತಾ ನಂತರ 20 ರಿಂದ 25 ಕೆಜಿವರೆಗೂ ಹೆಚ್ಚಿಸಬಹುದು. ಇದರ ಜೊತೆಗೆ ಅವುಗಳ ವಯಸ್ಸು ಮತ್ತು ಹಾಲಿನ ಇಳುವರಿಗೆ ತಕ್ಕಂತೆ ದಾಣಿ ಮಿಶ್ರಣವನ್ನು ಕೊಡಬೇಕು. ಇನ್ನು ಕುರಿ ಮತ್ತು ಮೇಕೆಗಳಿಗಾದ್ರೆ ದಿನಕ್ಕೆ 3 ರಿಂದ 5 ಕೆಜಿಯಷ್ಟು ಕೊಡಬಹುದು. ಒಟ್ಟಾರೆ ನೀರಿನ ಅಭಾವದಿಂದ ಮೇವಿನ ಕೊರತೆ ಉಂಟಾಗಿ ಹೈನು ರಾಸುಗಳನ್ನ ನಿರ್ವಹಣೆ ಮಾಡಲಾಗದೆ ಕಂಗಾಲಾಗಿರೋ ಪಶುಪಾಲಕರಿಗೆ ಕಡಿಮೆ ಜಾಗದಲ್ಲೇ ಸಾಕಷ್ಟು ಪ್ರಮಾಣದ ಹಸಿರು ಮೇವನ್ನ ಕೂಡಿಡೋ ಈ ವಿಧಾನ ವರ ಅಂತಾನೆ ಹೇಳ್ಬಹುದು. ಮನಸ್ಸಿದ್ದರೆ ಮಾರ್ಗ, ಸಾಧಿಸುವ ಛಲವಿದ್ದರೆ ಯಾವುದು ಕೂಡ ಅಸಾಧ್ಯವಲ್ಲ. ಹೌದು, ಇಲ್ಲೊಬ್ಬ ರೈತ ತಾನು ನೆಚ್ಚಿಕೊಂಡಿದ್ದ ಬೆಳೆಗಳು ಕೈಕೊಟ್ಟಾಗ ಎದೆಗುಂದದೆ ಗುಲಾಬಿ ಹೂ ಕೃಷಿ ಮಾಡುವ ಮೂಲಕ ಮಾದರಿ ರೈತ ಅನಿಸಿಕೊಂಡಿದ್ದಾರೆ. ಮಾತ್ರವಲ್ಲ, ಯಶಸ್ಸಿನ ಹಾದಿಯಲ್ಲಿ ಸಾಕ್ತಿದ್ದಾರೆ. ಮೂಲತಃ ರೈತ ಕುಟುಂಬದಲ್ಲಿ ಜನಿಸಿದ ಇವರು ಮಳೆಯಾಧಾರಿತ ಕೃಷಿಯನ್ನ ನೆಚ್ಚಿಕೊಂಡಿದ್ರು. ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕು ಮಾಯಸಂದ್ರ ಗ್ರಾಮದವರಾದ ಇವರು ತಮ್ಮ ಪಾಲಿಗೆ ಬಂದ 5 ಎಕರೆ ಜಾಗದಲ್ಲಿ ವಿವಿಧ ತರಕಾರಿ ಬೆಳೆಯುತ್ತಾ ಜೀವನವನ್ನ ಸಾಗಿಸುತ್ತಿದ್ರು. ಆದರೆ ಹಗಲಿರುಳು ದುಡಿದ ಬೆಳೆದ ತರಕಾರಿ ಸೊಪ್ಪು ಕೈ ಹಿಡಿಯಲಿಲ್ಲ. ಹಾಕಿದ ಬಂಡವಾಳ ವಾಪಸ್ ಬರದೆ ನಷ್ಟ ಉಂಟಾಗ್ತಿತ್ತು. ಸೂಕ್ತ ಬೆಲೆ ಸಿಗದೆ ನಷ್ಟದಲ್ಲಿ ಬೇಸಾಯ ಮಾಡುವಂತಹ ಸ್ಥಿತಿ ನಿರ್ಮಾಣವಾಗಿತ್ತು. ಹೀಗೆ ಕೃಷಿಯನ್ನ ನಂಬಿ ಮುಂದೆ ಜೀವನ ಸಾಗಿಸುವುದು ಹೇಗಪ್ಪ ಎಂದು ಯೋಚಿಸುತ್ತಿದ್ದಾಗಲೇ ಕಣ್ಮುಂದೆ ಬಂದದ್ದು ಗುಲಾಬಿ ಕೃಷಿ. ಅಂದಿನಿಂದ ಬದುಕಿನ ದಿಕ್ಕೇ ಬದಲಾಯಿತು. ಕೇವಲ 1 ಲಕ್ಷ ಬಂಡವಾಳದಲ್ಲಿ 1 ಎಕರೆ ಪ್ರದೇಶದಲ್ಲಿ ಪ್ರಾರಂಭವಾದ ಗುಲಾಬಿ ಕೃಷಿ ಇಂದು 16 ಎಕರೆ ಪ್ರದೇಶದಲ್ಲಿ ವಿವಿಧ ಜಾತಿಯ ಗುಲಾಬಿ ಹೂವನ್ನ ಬೆಳೆಯಲು ನಾಂದಿಯಾಗಿದೆ. ಚೆನ್ನೈ, ಬೆಂಗಳೂರು ಸೇರಿದಂತೆ ದೇಶ ವಿದೇಶಗಳಿಗೆ ಶಿವಕುಮಾರ್ ತೋಟದ ಹೂ ರಫ್ತಾಗುತ್ತಿದೆ. ನಮ್ದೆಲ್ಲ ಒಂದು 5 ಎಕರೆ ಜಮೀನಿದೆ. ಗುತ್ತಿಗೆಗೆ ವರ್ಕ್ ಎಲ್ಲ ಮಾಡ್ತಾ ಇದ್ದೀರಿ, 1 ಎಕರೆ ಮಾಡ್ತಾ ಇದ್ದೀರಿ. ಈಗ ಅದರಲ್ಲಿ ಫಸ್ಟ್ ನಾವು ತರಕಾರಿ ಬೆಳೀತಾ ಇದ್ರಿ. ಆಲೂಗಡ್ಡೆ, ಕ್ಯಾರೆಟು, ಬೀನ್ಸು, ಬೀಟ್ರೋಟು ಈ ಥರದ್ದೆಲ್ಲ ಬೆಳೀತಾ ಇದ್ರಿ. ಅದರಲ್ಲಿ ಯಾವುದನ್ನು ಬೆಳೆ ಆಗ್ತಾ ಇದ್ರಿ, ಅದರಿಂದ ಲಾಭ ನಮಗೆ ಸಿಗ್ತಾ ಇರಲಿಲ್ಲ. ನಷ್ಟ ಉಂಟಾಗಿದ್ದಕ್ಕೆ ನಾವು ಎಲ್ಲರೂ ಒಬ್ಬರು ನೋಡಿ ಎಲ್ಲ ರೋಜೆ ಗಿಡ, ನಾವು 10 ವರ್ಷ ಆಯ್ತು ಸರ್ ಈ ರೋಜೆ ಗಿಡ ಫೀಲ್ಡ್ಗೆ ಬಂದು, ಎಲ್ಲ ಕೈಯಿಂದ ಹೋಗ್ತಾ ಇತ್ತು. ಆಮೇಲೆ 1 ಎಕರೆ ರೋಜೆ ಗಿಡ ಇಕ್ಕಿದ್ರಿ. 1 ಎಕರೆ ರೋಜೆ ಇಕ್ಕಿದಾಗ ಒಂದು ತಿಂಗಳಿಗೆ ಒಂದು ಆವರೇಜ್ 20,000 ರೂಪಾಯಿ ನಮ್ಗೆ ಉಳಿತಾಯ ಆದಂಗೆ ಆಯಿತು. ಅದಕ್ಕೆ ನಾವು ಪೂರ್ತಿ ನಮ್ಮ ಜಮೀನು ಏನಿದೆಯೋ ಅದರೆಲ್ಲನೂ ರೋಜೆ ಹೂವನ್ನೇ ಮೀಸಲಾಗಿರ್ತದೆ. 5-6 ಜಾತಿಯ ಗುಲಾಬಿ ಹೂಗಳನ್ನ ಸುಮಾರು 10 ಎಕರೆಯಲ್ಲಿ ಬೆಳೆಯುತ್ತಿದ್ದಾರೆ. ಚೆನ್ನೈ, ಬೆಂಗಳೂರು ಸೇರಿದಂತೆ ಹೊರದೇಶಗಳಿಗೂ ಹೂ ರಫ್ತಾಗುತ್ತದೆ. ಸಿಂಗಲ್ ಆರೆಂಜ್, ಬಟನ್ ರೋಸ್ಗೆ ಹಬ್ಬ ಹರಿದಿನಗಳಲ್ಲಿ ಅಧಿಕ ಬೇಡಿಕೆ ಇದ್ದು ಹೆಚ್ಚು ಬೆಲೆಗೆ ಮಾರಾಟವಾಗುತ್ತದೆ. ಪನ್ನೀರು, ಡಚ್ ಮತ್ತು ಮಿರಾಬುಲ್ ಹೂವು ಪರ್ಫ್ಯೂಮ್ಗೆ ಹೆಚ್ಚು ಬಳಕೆಯಾಗುವುದರಿಂದ ಇವುಗಳಿಗೆ ಸದಾಕಾಲ ಉತ್ತಮ ಬೇಡಿಕೆ ಇರುತ್ತದೆ. ಒಟ್ಟು ಪ್ರತಿ ತಿಂಗಳು 1 ರಿಂದ 1.5 ಲಕ್ಷ ಉಳಿತಾಯವಾಗ್ತಿದೆ ಅಂತಾರೆ ಶಿವಕುಮಾರ್. ನಮ್ಮದು ಇಲ್ಲಿ ಸಿಂಗಲ್ ಆರೆಂಜು, ಮಿರಾಬಲ್ಲು, ಪನ್ನೀರು, ಡಚ್ಚು ಎಲ್ಲ ಥರದ ಒಂದು 5-6 ಕ್ವಾಲಿಟಿ ನಾವು ಬೆಳೀತಾ ಇದ್ದೀರಿ.
ಈಗ ಒಂದು ಎಕರೆ ರೋಜೆ ಗಿಡ ಇಕ್ಬೇಕಂದ್ರೆ ಸ್ಟಾರ್ಟಿಂಗಲ್ಲಿ 1 ಲಕ್ಷ ರೂಪಾಯಿ ಅಮೌಂಟ್ ಬೀಳುತ್ತೆ ನಮ್ಮದು. ಅದು ತಿಂಗಳ ಈ ಥರ ನಾವು ಎಲ್ಲಾದರೂ ಕೆಲಸಕ್ಕೆ ಹೋದರೆ ಒಂದು 20,000 ದುಡಿತೀರಿ ನೋಡಿ, ಅದೇ ಥರ ನಮ್ಮ ತಿಂಗಳು ರೊಟೇಷನ್ ಆಗ್ತಾ ಇರುತ್ತೆ ಸರ್. ತಿಂಗಳು ಬರೋ ಅಷ್ಟೊತ್ತಿಗೆ 2 ಲಕ್ಷ ರೂಪಾಯಿ ಖರ್ಚಿದೆ. 1 ಲಕ್ಷ ರೂಪಾಯಿ 1.5 ಲಕ್ಷ ರೂಪಾಯಿ ಮೇಲೆ ಉಳಿತಾಯ ಮಾಡ್ತೀರಿ. ಏನಿಲ್ಲ ಸರ್, ನೋಡಿ ಈಗ ಪರವಾಗಿಲ್ಲ, ಗುಡ್ಕೊಂಡು ಹೋಗ್ತಾ ಇದೆ, ಏನು ತೊಂದರೆ ಏನಿಲ್ಲ. ಎಲ್ಲೇ ಜಾಗದಲ್ಲಿ ಹೋಗಿ ಕೆಲಸ ಮಾಡೋಷ್ಟು ನಾವು ಇಲ್ಲೇ ನಮ್ಮ ಓನಾಗಿ ನಾವೇ ದುಡಿತಾ ಇದ್ದೀರಿ. ಗುಲಾಬಿ ಹೂವು ಬೆಳೆ ಮನೆಯ ಮಗುವಿದ್ದಂತೆ, ತುಂಬಾ ಸೂಕ್ಷ್ಮ ಸ್ವಭಾವ. ಅದಕ್ಕೆ ನಿತ್ಯ ನೀರನ್ನ ಹಾಯಿಸಬೇಕು, ಸಮಯಕ್ಕೆ ಸರಿಯಾಗಿ ಗೊಬ್ಬರವನ್ನ ಹಾಕಿ ಪೋಷಣೆ ಮಾಡಬೇಕು. ವಾರ ಅಥವಾ 15 ದಿನಗಳಿಗೊಮ್ಮೆ ಔಷಧಿ ಸಿಂಪಡಣೆ ಮಾಡಿದ್ರೆ ಉತ್ತಮ ಇಳುವರಿ ದೊರೆಯುತ್ತದೆ. ಜೊತೆಗೆ ಗುಣಮಟ್ಟದ ಗುಲಾಬಿಗೆ ಬೆಲೆ ಸಹ ಅಧಿಕವಾಗಿದ್ದು ಉತ್ತಮ ಲಾಭ ಸಹ ಪಡೆಯಬಹುದಾಗಿದೆ. ವಿಶೇಷವಾಗಿ ಬೇಸಿಗೆ ಕಾಲದಲ್ಲಿ ಮುತುವರ್ಜಿಯನ್ನ ವಹಿಸಿ ಗುಲಾಬಿ ಹೂ ಗಿಡಗಳನ್ನ ಪೋಷಣೆ ಮಾಡಿದ್ದಲ್ಲಿ ನಿತ್ಯವೂ ಹೂ ಕಟಾವಿಗೆ ಬರುವ ಮೂಲಕ ಒಳ್ಳೆಯ ಲಾಭ ಪಡೆಯಬಹುದಾಗಿದೆ. ಉಪ್ಪು ಮತ್ತು ತರಕಾರಿ ಬೆಳೆಗಳಿಂದ ನಷ್ಟಕ್ಕೊಳಗಾಗಿದ್ದ ಸುತ್ತಮುತ್ತಲಿನ ರೈತರು ಕೂಡ ಶಿವಕುಮಾರ್ ಗುಲಾಬಿ ಕೃಷಿಯಿಂದ ಪ್ರೇರಿತರಾಗಿ ಇಂದು ಗುಲಾಬಿ ಹೂವನ್ನ ಬೆಳೆಯುತ್ತಿದ್ದಾರೆ, ಉತ್ತಮ ಲಾಭವನ್ನ ಪಡೆಯುತ್ತಿದ್ದಾರೆ. ಗುಲಾಬಿ ಹೂ ಕೃಷಿ ತೀರಾ ಸರಳವಾಗಿದ್ದು 2-3 ತಿಂಗಳು ನೋಡಿ ಅನುಭವ ಪಡೆದುಕೊಂಡ್ರೆ ಸಾಕು, ಗುಲಾಬಿ ಕೃಷಿಯಲ್ಲಿ ಯಶಸ್ಸು ಸಾಧಿಸಬಹುದು ಎನ್ನುತ್ತಾರೆ ಶಿವಕುಮಾರ್. ಡೈಲಿ ನೀರು ಬಿಡಬೇಕು ಈ ರೋಜೆ ಗಿಡಕ್ಕೆ. ಈ ಬೇಸಿಗೆನಲ್ಲಿ ಡೈಲಿ ನೀರು ಇರಬೇಕು. ಡೈಲಿ ನೀರು ಬಿಟ್ರೇನೆ ಅದು ಡೈಲಿ ಓಪನ್ ಆಗ್ತಾ ಇರ್ತೈತೆ. ಡೈಲಿ ನಾವು ಕಟ್ ಮಾಡಬೇಕು ಸರ್. ವಾರಕ್ಕೆ 1 ಕೋಟ ಹೊಡಿತಾ ಇರಬೇಕು ಸರ್ ಔಷಧಿ. ಒಂದು 50ರಿಂದ 60 kg ಡೈಲಿ ಕೀಳ್ಬೋದು ಸರ್. 1 ಎಕರೆ ರೋಜೆ ಗಿಡ ಇದ್ದರೆ ಒಂದು 50ರಿಂದ 60 kg ಕೀಳ್ಬೋದು. ಮಿನಿಮಮ್ 50 ರೂಪಾಯಿ ರೇಟ್ ಅಂದ್ರೆ ನೀವೇ ಲೆಕ್ಕ ಕೂಲಿ ಖರ್ಚು ಎಲ್ಲ ಹೋದ್ರೂ 1,000-2,000 ಉಳಿತಾಯ ಆಗೇ ಆಗುತ್ತೆ. ಒಂದಿನಕ್ಕೆ 1,000 ರೂಪಾಯಿ ಉಳಿತಾಯ ಇದ್ದೇ ಇರುತ್ತೆ. ನಾವು ಒಂದು ಸಲ ಯಾರಾದರೂ ಇವಾಗ ನಾವು ರೋಜೆ ಗಿಡ ಇಕ್ಕಿದ್ದೀರಿ, ನಮ್ಮ ಹತ್ರ ಬಂದು ಒಂದು 2 ತಿಂಗಳು 3 ತಿಂಗಳು ಅನುಭವ ಆದರೆ ಅವರು ಬೆಳೀತಾ ಇರ್ಬೋದು. ಗುಲಾಬಿ ಕೃಷಿ ಕೈಗಾರಿಕೆ ರೀತಿಯಲ್ಲಿ ನಿತ್ಯವೂ ಕೆಲಸ ಬೇಡುತ್ತದೆ. ಪ್ರತಿನಿತ್ಯ ಹೂ ಕಟಾವು ಮಾಡಬೇಕಿದ್ದು ವರ್ಷವಿಡೀ ಕನಿಷ್ಠ 5-6 ಮಂದಿಗೆ ಕೆಲಸವನ್ನ ನೀಡಬಹುದು. ಜೊತೆಗೆ ಇಡೀ ಕುಟುಂಬ ಮುಂಜಾನೆಯಿಂದ ಸಂಜೆಯವರೆಗೆ ಕೆಲಸ ಮಾಡಬಹುದಾಗಿದೆ. ಹಾಗಾಗಿ ಶ್ರಮವನ್ನ ವಹಿಸಿ ದುಡಿದ್ರೆ ತಕ್ಕ ಫಲ ಸಿಗುತ್ತದೆ. ಶ್ರದ್ಧೆಯಿಂದ ದುಡಿಯಬೇಕು ಅಷ್ಟೇ ಎನ್ನುತ್ತಾರೆ ಶಿವಕುಮಾರ್ ತಂದೆ. ಬೆಳಗ್ಗೆ 5 ಗಂಟೆಗೆ ಬಂದರೆ ಬೆಳಗ್ಗೆ ಹೋಗೋದಕ್ಕೆ ಸಾಯಂಕಾಲ 4 ಗಂಟೆ 5 ಗಂಟೆ ಆಗ್ತದೆ ಮನೆಗೆ ಹೋಗೋದಕ್ಕೆ. ಅದು ಈಗ ಇಲ್ಲಿ ಮನೆ ಕಟ್ಕೊಂಡಿದ್ದೀರಿ, ಇಲ್ಲೇ ಎದ್ದು ಬಿಡ್ತೀವಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿಕೊಂಡು. ರೋಜ್ ಇಟ್ಟಿರೋದು ಒಂದು 5-6 ವರ್ಷಕ್ಕೆ ರೋಜ್ ಇಟ್ಟಿದ್ದೀರಿ. ಅದಕ್ಕೆ ಮುಂಚೆ ಸಣ್ಣ ಪುಟ್ಟ ಹಿಂಗೆ ವ್ಯವಸಾಯ ಮಾಡ್ತಾಯಿದ್ರಿ. ಈಗ ಹೆಂಗೂ ಪರವಾಗಿಲ್ಲ. ಇದು ಒಂದು ದಿವಸ ಹಬ್ಬದಾಗ ಒಂದು 10 ರೂಪಾಯಿ ಜಾಸ್ತಿ ಮಾಡ್ತದೆ. ಹಬ್ಬಗಳಿದ್ದಾಗ ಮಾಮೂಲಿ ಟೈಮು 20-30 ಆಗುತ್ತದೆ. ಕೂಲಿ ಇಲ್ದಿರ ನಾವು ಶ್ರಮಪಟ್ಟು ಮಾಡಿದ್ರೆ ನಮ್ಗೆ ಸಿಗ್ತದೆ. ಅದೇ ನಾವು ಮಾಡಿದಿರ ಕೂಲಿ ಕೊಟ್ಟರೆ ಕೂಲಿಗೆ ಏನು ಸಿಕ್ಕಲ್ಲ ನಮ್ಗೆ. ನಾವು ಕಷ್ಟ ಬೀಳಬೇಕು, ನಾವು ದುಡಿಮೆ ಮಾಡಿ ನಾವು ಉಳಿತಾಯ ಮಾಡಿದ್ರೆ ಇರಲಿಕ್ಕೆ ಕಾಸು. ಒಟ್ಟಾರೆ ಕೃಷಿ ಎಂದಾಕ್ಷಣ ಮೂಗು ಮುರಿಯುವ ಜನಕ್ಕೆ ಶ್ರಮವಹಿಸಿ ದುಡಿದ್ರೆ ಯಶಸ್ಸು ಖಂಡಿತ ಅನ್ನೋದನ್ನ ಗುಲಾಬಿ ಕೃಷಿಯಲ್ಲಿ ತೋರಿಸಿಕೊಟ್ಟಿದ್ದಾರೆ ರೈತ ಶಿವಕುಮಾರ್. ಇತರ ರೈತರಿಗೂ ಗುಲಾಬಿ ಹೂ ಕೃಷಿಯ ಬಗ್ಗೆ ಮಾರ್ಗದರ್ಶನ ಜೊತೆಗೆ ಮಾರುಕಟ್ಟೆ ಬಗ್ಗೆ ಮಾಹಿತಿ ನೀಡುವ ಮೂಲಕ ಮತ್ತಷ್ಟು ಉತ್ತೇಜನವನ್ನ ನೀಡುತ್ತಿದ್ದಾರೆ. ಚೈನಾ ಆಸ್ಟರ್ ಇದೊಂದು ಅಲ್ಪಾವಧಿ ಹೂವಿನ ಬೆಳೆ. ನಗರ ಮತ್ತು ಪಟ್ಟಣ ಪ್ರದೇಶಗಳ ಸುತ್ತಮುತ್ತ ಇದನ್ನ ಬಿಡಿ ಮತ್ತು ಕತ್ತರಿಸಿ ಹೂಗಳ ರೂಪದಲ್ಲಿ ವಾಣಿಜ್ಯ ಬೆಳೆಯಾಗಿ ಬೆಳೆಯಲಾಗುತ್ತೆ. ಈ ಬೆಳೆಯಲ್ಲಿ ರೈತ ಸುಧಾರಿತ ತಳಿಗಳ ಆಯ್ಕೆಯ ಜೊತೆಗೆ ಉತ್ತಮ ಬೇಸಾಯ ಕ್ರಮಗಳನ್ನು ಅಳವಡಿಸಿಕೊಂಡಲ್ಲಿ ಅಧಿಕ ಇಳುವರಿ ಮತ್ತು ಲಾಭವನ್ನ ಗಳಿಸಬಹುದು ಅಂತ ಹೇಳ್ತಾರೆ ತಜ್ಞರು. ಚೈನಾ ಆಸ್ಟರ್ ಇದೊಂದು ಜನಪ್ರಿಯ ವರ್ಣರಂಜಿತ ಹೂವಿನ ಬೆಳೆ. ಕೆಲವು ಭಾಗಗಳಲ್ಲಿ ಇದನ್ನ ಬಟನ್ಸ್ ಅಥವಾ ಗಲಾಟೆ ಹೂ ಅಂತ ಕರೆಯೋದುಂಟು. ಇದನ್ನ ಬಿಡಿ ಮತ್ತು ಕತ್ತರಿಸಿ ಹೂವಿಗಾಗಿ ವಾಣಿಜ್ಯ ರೂಪದಲ್ಲಿ ಬೆಳೆಯಲಾಗ್ತದೆ. ವಿವಿಧ ಬಣ್ಣದ ತಳಿಗಳುಂಟು. ಸಾಮಾನ್ಯವಾಗಿ ರೈತರು ಸ್ಥಳೀಯ ತಳಿಗಳನ್ನ ಆಯ್ದುಕೊಂಡು ಬೇಸಾಯ ಮಾಡ್ತಿದ್ದಾರೆ. ಹೀಗಾಗಿ ಇಳುವರಿ ಕೂಡ ಅಷ್ಟಕ್ಕಷ್ಟೇ. ಹೀಗಾಗಿ ರೈತರು ಸುಧಾರಿತ ತಳಿಗಳನ್ನ ಆಯ್ದುಕೊಳ್ಳೋದು ಹೆಚ್ಚು ಸೂಕ್ತ. ಬೆಂಗಳೂರಿನ ಭಾರತೀಯ ತೋಟಗಾರಿಕೆ ಸಂಶೋಧನಾ ಸಂಸ್ಥೆ ಕೂಡ ಕೆಲವು ತಳಿಗಳನ್ನ ಅಭಿವೃದ್ಧಿಪಡಿಸಿದ್ದು ಇವು ಉತ್ತಮ ಇಳುವರಿ ಕೊಡುವ ಸಾಮರ್ಥ್ಯ ಹೊಂದಿವೆ ಅಂತಾರೆ ಇಲ್ಲಿನ ಪ್ರಧಾನ ವಿಜ್ಞಾನಿ ಡಾಕ್ಟರ್ ಮಂಜುನಾಥ್ ರಾವ್. ಚೈನಾ ಆಸ್ಟರ್ ಅಥವಾ ಬಟನ್ಸ್ ಅಂತ ಪಾಪ್ಯುಲರ್ ಆಗಿ ಹೇಳ್ತಾರೆ. ಇದರಲ್ಲಿ ನಮ್ಮ ಸಂಸ್ಥೆ ಭಾರತೀಯ ತೋಟಗಾರಿಕೆ ಸಂಶೋಧನಾ ಸಂಸ್ಥೆ ಹೆಸರುಘಟ್ಟದಿಂದ ಹಲವಾರು ತಳಿಗಳನ್ನು ಬಿಡುಗಡೆ ಮಾಡಿದ್ವಿ. ಫಾರ್ ಎಕ್ಸಾಂಪಲ್ ಈಗ ಲೋಕಲ್ ಪಿಂಕ್ ಇದೆ, ಆದರೆ ನಮ್ಮ ಅರ್ಕಾ ಕಾಮಿನಿ ಅಂತ ಇದೆ. ಏನು ಮೇಜರ್ ಡಿಫ್ರೆನ್ಸ್ ಅಂತ ಹೇಳಿದರೆ, ಈ ಲೋಕಲ್ ಪಿಂಕ್ ಅಂತ ಹೇಳ್ತೀವಿ, ಅದರಲ್ಲಿ ಲೈಟ್ ಕಲರ್ ಇರ್ತದೆ. ಅರ್ಕಾ ಕಾಮಿನಿ ಅದು ಬ್ರೈಟ್ ಕಲರ್ ಇರ್ತದೆ.
ಅಷ್ಟೇ ಅಲ್ಲ ಹೂವಿನ ಗಾತ್ರದಲ್ಲೂ ಸ್ವಲ್ಪ ಹೆಚ್ಚಾಗಿರ್ತದೆ. ಬಿಡಿ ಹೂವು ಅಲ್ಲದೆ ಮಾಲೆನೂ ಯೂಸ್ ಮಾಡ್ಬೋದು ಮತ್ತು ಕಟ್ ಫ್ಲವರ್ ಆಗಿ ಯೂಸ್ ಮಾಡ್ಬೋದು. ಮತ್ತು ಇನ್ನೊಂದು ಬಿಳಿ ಈಗ ಲೋಕಲ್ ವೈಟ್ ಅಂತ ಪಾಪ್ಯುಲರ್ ಆಗಿ ಬೆಳೀತಾರೆ. ಆದರೆ ಲೋಕಲ್ ವೈಟಲ್ಲಿ ನಾವು ನಮ್ಮ ಸಂಸ್ಥೆಯಿಂದ 3 ತಳಿಗಿಳೆ ಅಂದರೆ ಅರ್ಕ ಶಶಾಂಕ್ ಇರ್ಬೋದು ಅಥವಾ ಅರ್ಕ ಪೂರ್ಣಿಮಾ ಇರ್ಬೋದು, ಅರ್ಕ ಆದ್ಯ ಇರ್ಬೋದು. ಇದರಲ್ಲಿ ಏನು ಮುಖ್ಯ ಗುಣಗಳು ಅಂತ ಹೇಳಿದರೆ, ನೀವು ಲೋಕಲ್ ವೈಟ್ ಅಂತ ಹೇಳ್ತೀವಿ, ಅದರಲ್ಲಿ ಸೆಂಟ್ರಾಗಿ ವಿಸಿಬಿಲಿಟಿ ಇರ್ತದೆ. ಆದರೆ ನಮ್ಮ ಅರ್ಕ ಪೂರ್ಣಿಮಾದಲ್ಲಿ ಫುಲ್ ಕವರ್ ಆಗಿರ್ತದೆ, ಡಬಲ್ ಟೈಪ್ ಕಾಣ್ತದೆ. ಇದರ ಗಾತ್ರನೂ ಜಾಸ್ತಿ ಆಗಿರ್ತದೆ. ಇದನ್ನು ಬಿಡಿ ಹೂವಾಗಿ ಅಷ್ಟೇ ಅಲ್ಲ, ಈಗ ಕಟ್ ಫ್ಲವರ್ ಆಗಿ ಈಗ ವಾಸ್ಗೆ ಅಥವಾ ಡೆಕೋರೇಷನಿಗೂ ಯೂಸ್ ಮಾಡ್ಬೋದು ಅರ್ಕ ಪೂರ್ಣಿಮಾ ಅಂತ. ಇನ್ನು ಅರ್ಕ ಅರ್ಚನಾ ಅಂತ ಏನು ಹೇಳ್ತೀವಿ, ಅದು ಡ್ವಾರ್ಫ್ ಅಂದರೆ ಹೈಟಲ್ಲಿ ಕಡಿಮೆ ಇರ್ತದೆ. ಇದನ್ನು ನಾವು ಬೆಡ್ಡಿಂಗ್ ಪರ್ಪಸ್ ಈಗ ಈಗ ಗಾರ್ಡನ್ಸಲ್ಲಿ ಅಥವಾ ಕುಂಡದಲ್ಲೂ ಬೆಳಿಬೋದು. ಈಗ ಅರ್ಕ ಶಶಾಂಕ್ ಅಂತ ಇದೆ, ಅದರಲ್ಲಿ ಶಶಾಂಕಲ್ಲಿ ಏನು ಗುಣಗಳು ಅಂತ ಹೇಳಿದರೆ, ಇದರಲ್ಲಿ ಲೋಕಲ್ ವೈಟಿಗೆ ಕಂಪೇರ್ ಮಾಡಿದರೆ ಇದು ಡಿಸ್ಕ್ ಅಂದರೆ ಸೆಂಟ್ರಲ್ಲಿ ವಿಸಿಬಿಲಿಟಿ ಇರೋದಿಲ್ಲ. ಅದರಿಂದ ಈ ನೋಡ್ಲಿಕ್ಕೂ ಚೆಂದಾಗಿರ್ತದೆ. ಚೈನಾ ಆಸ್ಟರ್ ಬೆಳೆಯನ್ನ ಎಲ್ಲಾ ವಿಧದ ಮಣ್ಣಿನಲ್ಲಿ ಬೆಳೆಯಬಹುದಾದ್ರೂ ಚೆನ್ನಾಗಿ ನೀರು ಬಸಿದು ಹೋಗುವಂತಹ ಕೆಂಪುಗೋಡು ಮಣ್ಣು ಅತಿ ಸೂಕ್ತ. ಈ ಹೂವಿನ ಕೃಷಿಯನ್ನ ವರ್ಷವಿಡೀ ಮಾಡೋಕೆ ಸಾಧ್ಯವಿದೆ. ಆದ್ರೆ ಮೇ ಜೂನ್ನಲ್ಲಿ ಪ್ರಾರಂಭಿಸಿದ ಬೆಳೆಯಿಂದ ಅತ್ಯುತ್ತಮ ಇಳುವರಿಯನ್ನ ಪಡೆಯಬಹುದು. ಎಕರೆಗೆ 250 ಗ್ರಾಂ ಬೀಜ ಬೇಕಾಗತ್ತೆ. ಮಡಿಗಳಲ್ಲಿ ಬಿತ್ತನೆ ಮಾಡಿದ 35ರಿಂದ 45 ದಿನಗಳ ನಂತರ ಸಸಿಗಳನ್ನ ಕಿತ್ತು ಮುಖ್ಯ ಭೂಮಿಯಲ್ಲಿ ನಾಟಿ ಮಾಡಬೇಕು. ಸಾಲು ಮತ್ತು ಸಸಿಗಳ ನಡುವೆ 1 ಅಡಿ ಅಂತರ ಇದ್ರೆ ಸಾಕು. ನಾಟಿ ಮಾಡಿದ 2.5ರಿಂದ 3 ತಿಂಗಳ ನಂತರ ಹೂಗಳ ಕೊಯ್ಲು ಪ್ರಾರಂಭವಾಗುತ್ತೆ. ಎಕರೆಗೆ ಅಂದಾಜು 5ರಿಂದ 6 ಟನ್ ಹೂವಿನ ಇಳುವರಿಯನ್ನ ಪಡಿಬಹುದು. ಇನ್ನು ಮುಂದಿನ ಬೆಳೆಗೆ ರೈತರೇ ಬೀಜಗಳನ್ನ ಶೇಖರಿಸಿಟ್ಟುಕೊಳ್ಳಬಹುದು ಅಂತಾರೆ ವಿಜ್ಞಾನಿಗಳು. ಇನ್ನೊಂದು ಮುಖ್ಯವಾಗಿ ಹೇಳಬೇಕಾದ್ರೆ, ಈ ಚೈನಾ ಆಸ್ಟರ್ ಅಥವಾ ಏನು ಬಟನ್ಸ್ ಅಂತ ಹೇಳ್ತೀವಿ, ಇದನ್ನು ನಾವು ಮತ್ತೆ ಈಗ ರೈತರು ಮತ್ತೆ ಬೆಳಿಬೇಕು ಅಂತ ಹೇಳಿದರೆ ಅವಾಗ ಹೇಗೆ ಮಾಡ್ಬೋದು ಅಂತ ಹೇಳಿ, ಒಳ್ಳೆಯ ಗಿಡಗಳನ್ನು ಸೆಲೆಕ್ಟ್ ಮಾಡ್ಬೋದು. ನಮ್ಮ ಏನು ವೆರೈಟಿ ಕೊಟ್ಟಿರ್ತೀವಿ ಆ ಒಳ್ಳೆಯ ಗಿಡಗಳನ್ನು ಸೆಲೆಕ್ಟ್ ಮಾಡ್ಬೋದು. ಅದು ಒಣಗಿದ ಕೂಡಲೇ, ಅದು ಬೀಜ ಒಣಗಿದ ಕೂಡಲೇ ಚೆನ್ನಾಗಿ ಒಣಗಿಸ್ಬಿಟ್ಟು ಅದನ್ನು ತಾವು ಶೇಖರಿಸಿಟ್ಕೊಂಡು ಮತ್ತೆ ತಾವು ಉಪಯೋಗಿಸ್ಬೋದು. ಹೀಗಾಗಿ ಮತ್ತೆ ರೈತರು ಒಂದು ಸತಿ ತೊಗೊಂಡು ಹೋದ್ಮೇಲೆ ಮತ್ತೆ ಮತ್ತೆ ಬರುವ ಅವಶ್ಯಕತೆ ಇಲ್ಲ. ಹೀಗೆ ನೀವು ಮತ್ತೆ ನೆಕ್ಸ್ಟ್ ಕ್ರಾಪಿಗೂ ತಾವು ಅದನ್ನು ಉಪಯೋಗಿಸ್ಬೋದು. ಒಟ್ಟಾರೆ ರೈತರು ಬೇಡಿಕೆಗೆ ತಕ್ಕಂತೆ ವಿವಿಧ ಬಣ್ಣದ ತಳಿಗಳ ಆಯ್ಕೆ ಜೊತೆಗೆ ಉತ್ತಮ ಬೇಸಾಯ ಕ್ರಮಗಳನ್ನ ಅಳವಡಿಸಿಕೊಂಡಿದ್ದೇ ಆದ್ರೆ ಹೆಚ್ಚು ಹೂವಿನ ಇಳುವರಿಯನ್ನ ಪಡೆದು ಒಳ್ಳೆಯ ಆದಾಯವನ್ನ ಗಳಿಸಬಹುದು. ವೀಕ್ಷಕರೇ, ಇವತ್ತಿನ ಅನ್ನದಾತ ಕಾರ್ಯಕ್ರಮ ನಿಮಗೆ ಇಷ್ಟ ಆಯಿತು ಅಂತ ಅಂದುಕೊಳ್ತೀವಿ. ಮತ್ತಷ್ಟು ಮಾಹಿತಿಗಳೊಂದಿಗೆ ನಾಳೆಯ ಅನ್ನದಾತ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.